ಒಂದೇ ಮಾತರಂ ನಮ್ಮ ರಾಷ್ಟ್ರೀಯ ಗೀತೆಗೆ ಕಾಂಗ್ರೆಸ್ದವರು ಯಾವ ಅವಮಾನವನ್ನು ತೋರಿಸುವಂಥ ನಿರ್ಧಾರಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಆ ವಿಷಯ. ಎರಡನೇದು ಭಾಳ ಪ್ರಸ್ತುತವಾಗಿ ಜ್ವಲಂತವಾಗಿ ಈಗ ರಾಜ್ಯ ರಾಜಕಾರಣದಲ್ಲಿರುವಂಥದ್ದು ಸಚಿವ ನಾಗೇಂದ್ರ ಅವರು ರಾಜೀನಾಮೆ ವಿಷಯ. 3 ಮತ್ತು 4 ನಮ್ಮದು ಕಸ್ತೂರಿ ರಂಗನ್ ಮತ್ತು SIR ಬಗ್ಗೆ ನಾನು ನಿಮ್ಮ ಎದುರುಗಡೆಗೆ ವಿಷಯ ಹಂಚಿಕೊಳ್ತೇನೆ. ವಿಶೇಷವಾಗಿ ಒಂದೇ ಮಾತರಂ ನಮ್ಮ ರಾಷ್ಟ್ರೀಯ ಗೀತೆ ಏನಿದೆ ಈ ವಿಷಯದಲ್ಲಿ ಕೆಲವು ಮಾತನ್ನು ನಾನು ಮೊದಲು ಹಂಚಿಕೊಳ್ಳೋದಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷ ಭಾಳ ಮಹತ್ವದ ವರ್ಷ ಒಂದೇ ಮಾತರಂ ದೃಷ್ಟಿಯಿಂದ. ಏಕೆಂದರೆ ಒಂದೇ ಮಾತರಂಗೆ 150 ವರ್ಷ ಆಚರಿಸ್ತಾ ಇರುವಂಥ ಸಂದರ್ಭ ಇದು. 150 ವರ್ಷದ ಹಿನ್ನೆಲೆಯಲ್ಲಿ ರಾಷ್ಟ್ರವ್ಯಾಪಿಯಾಗಿ ಒಂದೇ ಮಾತರಮ್ಮನ್ನು ನಾವು ಅತ್ಯಂತ ಹೆಮ್ಮೆ ಅಭಿಮಾನದಿಂದ ಆಚರಿಸ್ತಾ ಇರುವಂಥ ಸಂದರ್ಭದಲ್ಲಿ ಇದಕ್ಕೆ ಕೇಂದ್ರ ಸಚಿವ ಸಂಪುಟ ನಿರ್ಣಯ ಮಾಡಿದೆ, ಇತ್ಯಾದಿ ಎಲ್ಲವೂ ಬಹಳ ಸಂಭ್ರಮದಿಂದ ನಡೆದಿದೆ. ಇದು ಎಲ್ಲ ಕಡೆಗಿಲ್ಲ, ನಿಮಗೂ ಗೊತ್ತಿದೆ, ನಾವು ಮಾಡಿದ್ದೇವೆ, ಇಡೀ ದೇಶದಲ್ಲಿ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೊನ್ನೆ ನಡೆದಂತಹ ಲೋಕಸಭೆ ಅಧಿವೇಶನದಲ್ಲಿ ಅದಕ್ಕೆ ರಾಷ್ಟ್ರಗೀತೆಗೆ ಕೊಡಬೇಕಾದಂತಹ ಎಲ್ಲ ಗೌರವವನ್ನು ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂತಹ ನಿರ್ಣಯವನ್ನು ಅಧಿವೇಶನದಲ್ಲಿ ಕಾನೂನು ಮೂಲಕ ಮಸೂದೆಯ ಮೂಲಕ ನಾವು ಅಂಗೀಕರಿಸಿದ್ದೇವೆ. ಈ 150 ವರ್ಷದ ಹಿನ್ನೆಲೆ ಒಂದು, ಅದಕ್ಕೆ ಸಲ್ಲಬೇಕಾದಂತಹ ಎಲ್ಲ ರೀತಿಯ ಈ ರಾಷ್ಟ್ರ ಗೀತೆಗೆ ಸಲ್ಲಬೇಕಾದಂತಹ ಜನಗಣಮನಕ್ಕೆ ಸಲ್ಲಬೇಕಾದಂತಹ ಎಲ್ಲ ಗೌರವವನ್ನು ಒಂದೇ ಮಾತರಮ್ಮಿಗೂ ಈ ನಮ್ಮ ರಾಷ್ಟ್ರಗಾಯನಕ್ಕೂ ಕೊಡಬೇಕು ಅನ್ನುವಂಥ ನಿರ್ಣಯ ಆಗಿದೆ. ಇದರ ಹಿನ್ನೆಲೆಯಲ್ಲಿ ನನ್ನ ಕೆಲವು ಮಾತನ್ನು ನಾನು ಹೇಳೋದಕ್ಕೆ ಬಯಸ್ತಾ ಇರೋದು. ಒಂದೇ ಮಾತರಂ ಬಗ್ಗೆ ನಮಗೆ ಗೊತ್ತೇ ಇದೆ. ನಾನು ಮುಂದಿನ ಭಾಗಕ್ಕೆ ಬರೋಕ್ಕಿಂತ ಮೊದಲು ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ, ಬಟ್ ಸ್ವಲ್ಪ ಇದು ಒಂದೇ ಮಾತರಂ ಗೀತೆ ಅದು ಬರೇ ಒಂದು ಹಾಡು ಅನ್ನೋ ರೀತಿಯಲ್ಲಿ ನಮ್ಮ ಭಾರತೀಯರ ಜನಮಾನಸದಲ್ಲಿ ಇಲ್ಲೇ ಇಲ್ಲ. ಅದಕ್ಕೆ ಬಹಳ ಒಂದು ಶ್ರದ್ಧೆ, ಭಕ್ತಿ, ಗೌರವ ಇದೆ, ನಂಬಿಕೆ ಇದೆ. ಒಂದು ರಾಷ್ಟ್ರ ಪ್ರೇರಣೆಯನ್ನು ಜಾಗೃತಗೊಳಿಸುವಂಥದ್ದು ಒಂದೇ ಮಾತರಂ ಅನ್ನುವಂಥದ್ದು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಯಾರನ್ನು ಕೇಳಿದರೂ ಒಂದೇ ಮಾತರಂಗಿರುವಂತಹ ಆ ಒಂದು ಶಕ್ತಿಯನ್ನು ಅದು ನೆನಪಿಸುತ್ತೆ. ಅದು ಭಾರತ ಮಾತೆಯ ಬಗ್ಗೆ ಒಂದು ಸಮರ್ಪಣಾ ಭಾವ ಜಾಗೃತಗೊಳಿಸುತ್ತೆ. ಮತ್ತು ಇಲ್ಲಿಯ ಸಾಂಸ್ಕೃತಿಕ ವಿಶೇಷತೆಗಳು ಏನೇನಿದೆಯಲ್ಲ, ಸಾಂಸ್ಕೃತಿಕ ಅನನ್ಯತೆಗಳೇನೇನಿದೆಯಲ್ಲ, ಅದೆಲ್ಲವನ್ನು ಅದರೊಳಗೆ ಹೇಳೋದ್ರ ಮೂಲಕ ನಾವು ನಮ್ಮ ಬಗ್ಗೆ, ನಮ್ಮ ಮಾತೃಭೂಮಿ ಬಗ್ಗೆ ಹೆಮ್ಮೆ ಪಟ್ಕೊಳ್ತೀವಿ. ಈ ಒಂದೇ ಮಾತರಂ ಇಡೀ ಸ್ವಾತಂತ್ರ್ಯ ಹೋರಾಟದಲ್ಲಿ, ವಿಶೇಷವಾಗಿ ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ದೊಡ್ಡ ಒಂದು ಅರ್ಥದಲ್ಲಿದೆ. 1930ರಲ್ಲಿ ಈ ಹಿಂದೂ ಮತ್ತು ಮುಸ್ಲಿಮರು ಅನ್ನುವಂಥ 2 ರಾಷ್ಟ್ರಗಳನ್ನು ನಿರ್ಮಾಣ ಮಾಡಬೇಕು ಅಂತ ಸರ್ ಸೈಮದ್ ಅಹಮದ್ ಖಾನ್ ಮತ್ತು ಕವಿ ಅಲ್ಲಮಾ ಇಕ್ಬಾಲ್ ಇದನ್ನು 1930ರಲ್ಲಿ ಮುಂದುವರಿಸಿದರು. ಮತ್ತು 1930ರಲ್ಲಿ ಜಿನ್ನಾ ನೇತೃತ್ವದಲ್ಲಿ ಮುಸ್ಲಿಂ ಲೀಗು
ಒಂದೇ ಮಾತರಂ ವಿರುದ್ಧವಾಗಿ, ಇದು ಮುಸ್ಲಿಂ ಧರ್ಮಕ್ಕೆ ವಿರುದ್ಧವಾಗಿದೆ, ಇದು ಹಿಂದುತ್ವದ ಈ ದೇಶದ ಸಾಂಸ್ಕೃತಿಕ ಹಲವು ವಿಶೇಷತೆಗಳನ್ನು ಹೇಳುತ್ತೆ, ಇದು ಮುಸ್ಲಿಂ ಧರ್ಮಕ್ಕೆ ವಿರುದ್ಧವಾಗಿದೆ ಅಂತ ಮೊದಲು ಕಾಂಗ್ರೆಸ್ ರಾಷ್ಟ್ರೀಯ ಅಧಿವೇಶನದಲ್ಲಿ ಅಪಸ್ವರವನ್ನು ತೆಗೆದು ಹಾಡ್ತಾ ಇದ್ದಿದ್ದನ್ನು ಅರ್ಧಕ್ಕೆ ನಿಲ್ಲಿಸೋ ಪ್ರಯತ್ನ ಮಾಡಿದರು. 1937ರಲ್ಲಿ ಒಂದೇ ಮಾತರಮನ್ನು ಸಂಪೂರ್ಣವಾಗಿ ನಿಷೇಧ ಮಾಡುವಂಥ ನಿರ್ಣಯವನ್ನು ಕಾಂಗ್ರೆಸ್ ಮಾಡಿತು. ಇದಕ್ಕೆ ಪೂರ್ಣ ಜವಾಬ್ದಾರರು ಅಂದರೆ ನೆಹರು ಅವರೇ. ಅದು 1930ರಲ್ಲಿ ರಾಷ್ಟ್ರಗೀತೆಯನ್ನು ಹಾಡುವಾಗ ಅಡ್ಡಿಪಡಿಸಿದಾಗ ಅದನ್ನು ಬೆಂಬಲಿಸಿ ನಿಂತು, 37ರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅದನ್ನು ನಾವು ಎರಡೇ ಪಂಕ್ತಿಯನ್ನು ಹಾಡೋದು ಅನ್ನೋದನ್ನು ಹೇಳಿ ಅದನ್ನು ಒಪ್ಪಿಗೆ ಕೊಡೋದಕ್ಕೆ ಕಾಂಗ್ರೆಸ್ಸೇ ಕಾರಣ ಅದಕ್ಕೆ, ಮತ್ತು ಅವತ್ತಿನ ನೆಹರು ಅವರೇ ಕಾರಣ. ಅದಾದ ನಂತರ ನಿಮಗೆ ಗೊತ್ತೇ ಇದೆ, ಡೈರೆಕ್ಟ್ ಆ್ಯಕ್ಷನ್ ಆಯಿತು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ನಾನು ಆ ವಂದೇ ಮಾತರಂ ಬಗ್ಗೆ ಅಷ್ಟೇ ಹೇಳೋದು ಅಂದರೆ, ಈ ವಂದೇ ಮಾತರಂ ಅನ್ನೋದು ದೇಶದ ಏಕತೆ, ಅಖಂಡತೆ, ಸಮಗ್ರತೆಯನ್ನು ಬಹಳ ಬಲವಾಗಿ ನಮ್ಮ ಜನಸಮುದಾಯದಲ್ಲಿ ಬೆಳೆಸಿತ್ತು, ಆ ಪ್ರೇರಣೆ ಕೊಟ್ಟಿತ್ತು, ಆ ಶಕ್ತಿ ಕೊಟ್ಟಿತ್ತು. ಅದಕ್ಕೆ ಅಡ್ಡಿ ಆತಂಕ ಪಡಿಸಬೇಕು ಅಂತ ನೆಹರು ಅವರು ಮತ್ತು ಅವತ್ತಿನ ಬ್ರಿಟಿಷರು ಮತ್ತು ಈ ಓಲೈಕೆಯ ರಾಜಕಾರಣ ಇದೆಯಲ್ಲ, ಮುಸ್ಲಿಂ ಓಲೈಕೆಯ ರಾಜಕಾರಣ, ತುಷ್ಟೀಕರಣ ನೀತಿ ಕಾಂಗ್ರೆಸ್ಸಿಂದು, ಇದು ಅವತ್ತಿಂದು ಶುರುವಾಗಿದ್ದು ಇವತ್ತಿಗೂ ಇದು ಮುಂದುವರೆದಿದೆ. ಇವತ್ತು ಕಾಂಗ್ರೆಸ್ ತನ್ನ ವರ್ಕಿಂಗ್ ಕಮಿಟಿ ಒಳಗೆ 37ರ ನಿರ್ಣಯ ನಾವು ಪಾಲಿಸ್ತೀವಿ ಅಂತ ಕಾಂಗ್ರೆಸ್ ಹೇಳೋದಕ್ಕೆ ಕಾರಣ ಅಂದರೆ, ಇವತ್ತಿಗೂ ಕಾಂಗ್ರೆಸ್ ದೇಶ ವಿಭಜನೆಯ, ದೇಶದ ಜನಸಮುದಾಯದ ಮಾನಸಿಕತೆಯ ವಿಭಜನೆ ಅವ್ರಿಗೆ ಬೇಕಾಗಿದೆ. ಇಲ್ಲಿ ಜನರನ್ನು ಹೇಗಾದರೂ ಒಡೆದು ಆಳಬೇಕಾಗಿದೆ ಅವರು. ಯಾಕೆಂದರೆ ಆ ಬ್ರಿಟಿಷ್ ಸಂತತಿಯೇ ಕಾಂಗ್ರೆಸ್ನಲ್ಲಿ ಮುಂದುವರೆದಿದೆ ಅಂತ ಹೇಳಿದರೆ ತಪ್ಪಿಲ್ಲ. ಹಾಗಿದೆ ಕಾಂಗ್ರೆಸ್. ವಿಶೇಷವಾಗಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅವರು ಕಾಂಗ್ರೆಸ್ಸಿನ ನೇತೃತ್ವ ತೆಗೆದುಕೊಂಡ ನಂತರ ಈ ವಿಭಜಕ ಶಕ್ತಿಗೆ ಇನ್ನಷ್ಟು ಹೆಚ್ಚು ಅವರು ಪ್ರೋತ್ಸಾಹ ಕೊಡ್ತಿದ್ದಾರೆ, ನೀರು ಗೊಬ್ಬರವನ್ನು ಹಾಕಿ ಬೆಳೆಸ್ತಾ ಇದ್ದಾರೆ ಅನೇಕ ವಿಷಯಗಳಲ್ಲಿ. ಅದು ಒಂದೆರಡು ಅಲ್ಲೇ ಅಲ್ಲ. SIR ಮಾಡುವಾಗಲೂ ಹೇಳಿದ್ರಪ್ಪ ಅದು ಹಾಗೆ ಇದು ಹೀಗೆ ಅಂತ. ಏನಾಗಿದೆ SIR? ಒಳ್ಳೆ ಸರಿಯಾಗಿ ನಡೆದಿದೆ. ನಿಮಗೆ ನಾನು ಇಂಥದ್ದು 100 ಹೇಳ್ಬೋದು. ಅಂದರೆ ಏನು ಮಾಡಿದರೂ ದೇಶಕ್ಕೆ ಒಳ್ಳೆಯದಾಗುವಂಥದ್ದನ್ನು ಏನು ಮಾಡಿದರೂ ಕಾಂಗ್ರೆಸ್ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಅದರೊಳಗೆ ಹೇಗೆ ಮತ ಗಳಿಸುವ ರಾಜಕಾರಣವನ್ನು, ಓಲೈಕೆಯ ರಾಜಕಾರಣವನ್ನು ಮಾಡ್ಬೋದು ಅನ್ನೋದನ್ನೇ ಕಾಂಗ್ರೆಸ್ ಅಧಿಕಾರಕ್ಕಾಗಿ ತನ್ನ ಗುರಿಯ ಅಸ್ತ್ರವನ್ನಾಗಿ ಇಟ್ಕೊಂಡಿರೋದು ನಾವು ನೋಡ್ತಾ ಇದ್ದೇವೆ. ಇದೊಂದು ಕಾಂಗ್ರೆಸ್ ಇತಿಹಾಸದಲ್ಲಿ ಘೋರ ದುರಂತ. ಇದು ಮೊನ್ನೆ 19ನೇ ತಾರೀಕು ತೆಗೆದುಕೊಂಡಂಥ ನಿರ್ಣಯ ಅವರದ್ದು. ಈಗಾಗಲೇ ಜನರಿಂದ ತಿರಸ್ಕರಿಸಲ್ಪಟ್ಟಂತಹ ಕಾಂಗ್ರೆಸ್ ಈ ನಿರ್ಣಯದಿಂದ ಇನ್ನಷ್ಟು ದುರಂತವನ್ನು ಅದು ಅನುಭವಿಸುತ್ತೆ ಅನ್ನುವಂಥದ್ದು 100ಕ್ಕೆ 100 ನನ್ನ ವಿಶ್ವಾಸ. ಸಂವಿಧಾನಕ್ಕೆ ಗೌರವ ಇಲ್ಲ, ಈ ದೇಶದ ಸಾಂಸ್ಕೃತಿಕ ವಿಶೇಷತೆಗಳಿಗೆ ಗೌರವ ಇಲ್ಲ. ಸ್ವಾತಂತ್ರ್ಯ ಹೋರಾಟಗಾರರು ಒಂದೇ ಮಾತ್ರ ಹೇಳ್ತಾ ಗಲ್ಲಿಗೆ ಪ್ರಾಣ ಕೊಟ್ಟರು, ಅವ್ರ ಬಗ್ಗೆ ಗೌರವ ಇಲ್ಲ. ಹೋಗಲಿ, ಅಂಗೀಕರಿಸಿರುವಂಥ ಸಂವಿಧಾನದ ಅಡಿಯಲ್ಲಿ ಮುನ್ನಡೆಯಬೇಕಲ್ಲ, ಅದಕ್ಕೆ ಗೌರವ ಇಲ್ಲ. ಅದೆಲ್ಲದೂ ಬಿಟ್ಟು ಮತ ರಾಜಕಾರಣ, ತಾನು ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಆಸೆ, ದುರಾಸೆ, ಹೇಗಾದರೂ ಆಗಲಿ ನಾವು ಬರಬೇಕು ಅಂತ. ಆಗಲಿಂದ ಏನು ವಿಷ ಬೀಜ ಬಿತ್ತಾ ಇದ್ದಂಥದ್ದು ಕಾಂಗ್ರೆಸ್ಸಿನ ಒಂದು ಹ್ಯಾಬಿಟ್ ಇದೆಯೋ, ಅವ್ರ ಹವ್ಯಾಸ ಇದೆಯೋ, ಅದು ಈಗಲೂ ಮುಂದುವರಿಸಿದ್ದಾರೆ. ಹಾಗಾಗಲೇ ನಾವು ರಾಮ ಮಂದಿರ ಕಟ್ತೀವಿ ಅಂದರೆ ವಿರೋಧ, ಆರ್ಟಿಕಲ್ 370 ರದ್ದು ಮಾಡ್ತೀವಿ ಅಂದರೆ ವಿರೋಧ, ಅಲ್ಲಿ ಪುಲ್ವಾಮಾ ಏರ್ ಸ್ಟ್ರೈಕ್ನಲ್ಲಿ ಏನಾಯಿತು ಅನ್ನೋದಕ್ಕೆ ಸಂಶಯ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅಂದರೆ ಕಾಂಗ್ರೆಸ್ಸು ತನ್ನ ಬೌದ್ಧಿಕ ದಿವಾಳಿತನದತ್ತ ವೇಗವಾಗಿ ಮುನ್ನಡೀತಾ ಇರೋದಕ್ಕೆ ಮೊನ್ನೆ ವಂದೇ ಮಾತರಂ ಪೂರ್ಣ ಹಾಡಬಾರ್ದು ಅನ್ನುವಂಥ ನಿರ್ಣಯ ಮಾಡಿರೋದು ಸಾಕ್ಷಿ ಇದೆ. ತನ್ನ ಬೌದ್ಧಿಕ ದಿವಾಳಿತನ. ಸಂಸತ್ತು ಅಂಗೀಕರಿಸಿರುವ ನಿರ್ಣಯವನ್ನು ತಿರಸ್ಕರಿಸಿ ಅದು ತಿರಸ್ಕರಿಸೋದು ಒಂದು ಭಾಗ, ಇನ್ನೊಂದು ಭಾಗ ಇಡೀ ದೇಶಕ್ಕೆ ಅವಮಾನ ಮಾಡುತ್ತಿರೋದು.
ಅಗೌರವ ತೋರಿಸ್ತಾ ಇರೋದು. ಹಾಗಾಗಿ ಕಾಂಗ್ರೆಸ್ ತನ್ನ ಮೊನ್ನೆ ನಡೆದಂತಹ CWC ಸಭೆಯ ಆ ನಿರ್ಣಯದಿಂದ ಹಿಂದೆ ಹೋಗಬೇಕು, ದೇಶದ ಜನರ ಕ್ಷಮೆ ಕೇಳಬೇಕು ಮತ್ತು ಒಂದೇ ಮಾತರಂ ಪೂರ್ಣವಾಗಿ ಕಡ್ಡಾಯವಾಗಿ ಹಾಡಲೇಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಮತ್ತು ಕಾಂಗ್ರೆಸ್ ಈ ರೀತಿ ಎಲ್ಲೆಲ್ಲ ಹಾಡೋದಿಲ್ವೋ ಅಲ್ಲಿ ಕಾನೂನಿನ ಕ್ರಮ ಆಗಬೇಕು ಅಂತಲೂ ನಾನು ಇಲಾಖೆಯ ಅಧಿಕಾರಿಗಳಿಗೆ ಈಗಲೇ ಸೂಚಿಸೋದಕ್ಕೆ ಬಯಸ್ತಾ ಇದ್ದೇನೆ. ಮನೆಗಳಿಗೆ BLAಗಳು BLOಗಳು ಭೇಟಿ ಮಾಡೋದು, ಫಾರ್ಮ್ ಕೊಡೋದು, ಫಾರ್ಮ್ ತೊಗೊಳ್ಳೋದು, ಅದನ್ನು ಕಂಪ್ಯೂಟರೈಸ್ ಮಾಡಿ ತುಂಬೋದು ಇತ್ಯಾದಿಗಳೆಲ್ಲವೂ ಒಂದು ಹಂತಕ್ಕೆ ಮುಗಿದಿದೆ. ಈಗ ಇದರೊಳಗೆ ಈ ಕರಡು ಪ್ರಕಟಣೆಯನ್ನು 24/8/76ಕ್ಕೆ ಈಗ ಮಾಡ್ತಾ ಇದ್ದಾರೆ. ಅದಾದ ನಂತರ ಈಗ ಹಕ್ಕು ಮತ್ತು ಆಕ್ಷೇಪವನ್ನು ಸಲ್ಲಿಸೋದಕ್ಕೆ ಸೆಪ್ಟೆಂಬರ್ 23 ತನಕ ನಮಗೆ ಟೈಮ್ ಇದೆ. ಅಂದರೆ ಏನಾದರೂ ಈಗ ನಾವು ಮೃತರು ಅಂತ ತೆಗೆದಿದ್ದೇವೆ ಅಥವಾ ಬೇರೆ ಬೇರೆ ಕಾರಣಗಳಿಂದ ಈಗ ಓಟುಗಳನ್ನು ಈ ಮ್ಯಾಪಿಂಗ್ನಲ್ಲೂ ಬರದೆ ಈಗ ಕಂಪ್ಯೂಟರೈಸ್ಡು ಆಗದೆ, ಅಂದರೆ ಫಾರ್ಮ್ ಕೊಟ್ಟಿದ್ದು ಬಂದು ಆಗದೇ ಇರುವಂಥದ್ದಕ್ಕೆ ಅದಕ್ಕೆ ಮುಂದಿನ ಪ್ರೊಸೀಜರ್ನೆಲ್ಲ ಮಾಡ್ತಾರೆ. ಆಗ ಜನ ಯಾರದ್ದಾದರೂ ನ್ಯಾಯಯುತವಾಗಿ ತಪ್ಪಿದ್ದಿದ್ರೆ ಜನರನ್ನು ಒಂದು ಮಾಡಿರುವಂತಹ ಗೀತೆ ಇದು. ನಾನು ಇದನ್ನು ಬಹಳ ವಿಶೇಷವಾಗಿ ಹೇಳೋದು ಅಂದರೆ, ರಾಜ ಮಹಾರಾಜರ ಆಡಳಿತದಲ್ಲಿ ಈ ದೇಶ ಅನ್ನುವಂಥದ್ರ ಒಂದು ಕಲ್ಪನೆ ಏನು ಬರಬೇಕು ಅದನ್ನು ಬಲವಾಗಿ ಮೂಡಿಸಿರುವಂಥ ಗೀತೆ, ರಾಷ್ಟ್ರಗೀತೆ. ನಿಮಗೆ ಅದರ ಶಕ್ತಿ ಎಷ್ಟಿತ್ತು ಅಂದರೆ 1905ರಲ್ಲಿ ಬಂಗಾಳದ ವಿಭಜನೆ ಆದಂಥ ಸಂದರ್ಭದಲ್ಲಿ ಇಡೀ ಒಂದೇ ಮಾತರಂ ಈ ಒಂದೇ ಘೋಷಣೆ ಬ್ರಿಟಿಷರ ಒಡೆದಂಥ ಬಂಗಾಲವನ್ನು ಮತ್ತೆ ಭಾರತದೊಳಗೆ ವಿಲೀನ ಮಾಡಿದೆ. ಅಂದರೆ ಅಂತಹ ಒಂದು ಅದ್ಭುತವಾದ ಶಕ್ತಿ ಒಂದೇ ಮಾತರಂ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. 1905ರ ಬಂಗಾಲದ ವಿಭಜನೆ ನಮಗೆ ಈ ಒಂದೇ ಮಾತರಂ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಕ್ಕೆ ಪ್ರೇರಣೆ ಕೊಟ್ಟಿದೆ ಅಷ್ಟೇ ಅಲ್ಲ, ಈಗ ಇಡೀ ದೇಶದ ಮುಂದೆ 150 ವರ್ಷ ಆಚರಿಸುವಾಗ ನಾವು ನಮ್ಮ ವಿಕಸಿತ ಭಾರತ, ಶ್ರೇಷ್ಠ ಭಾರತ ಮಾಡುವಂಥ ಕಲ್ಪನೆ ಏನಿದೆಯಲ್ಲ 2047ಕ್ಕೆ, ಅದನ್ನು ಮಾಡೋದಕ್ಕೂ ಇದು ಪ್ರೇರಣೆ ಆಗಬೇಕು ಅನ್ನುವಂಥದ್ರ ಅಪೇಕ್ಷೆ ಇದೆ. ಆ ಹಿನ್ನೆಲೆಯಲ್ಲಿ ಇದಕ್ಕೆಲ್ಲ ಈ ಸ್ಥಾನಮಾನವನ್ನು ಕೊಟ್ಟು ಈ 150 ವರ್ಷದ ಆಚರಣೆಯನ್ನು ಮಾಡ್ತಿರೋದು. ಇದಕ್ಕೆ 2047ರ ಶ್ರೇಷ್ಠ ಭಾರತ, ವಿಕಸಿತ ಭಾರತದ ಆ ಗುರಿಯನ್ನು ನಾವು ಮುಂದಿಟ್ಕೊಂಡಿದ್ದೇವೆ. ಈ ರೀತಿಯ ಒಂದು ವಿಶೇಷವಾದಂತಹ ಸಂದರ್ಭ ಇದು ಮತ್ತು ಈ ಗೀತೆಯ ಮಹತ್ವ ಇದು. ನಿಮಗೆ ಇದ್ರ ಬಗ್ಗೆ ಇನ್ನೂ ಒಂಚೂರು ನಾನು ಹೇಳೋದಾದರೆ, ಮೊನ್ನೆ 19ನೇ ತಾರೀಕು ಕಾಂಗ್ರೆಸ್ ತನ್ನ CWC ಸಭೆ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸಭೆಯಲ್ಲಿ ನಾವು 1937ರಲ್ಲಿ ನಮ್ಮ ರಾಷ್ಟ್ರೀಯ ಅಧಿವೇಶನದಲ್ಲಿ ಯಾವ ನಿರ್ಣಯ ತೆಗೆದುಕೊಂಡು ಎರಡೇ ಸ್ಟ್ರ್ಯಾಂಜಾವನ್ನು ಹಾಡಬೇಕು ಅಂತ ನಾವು ನಿರ್ಣಯ ಮಾಡಿದ್ವೋ ಅದನ್ನೇ ನಾವು ಹಾಡ್ತೀವಿ ಅಂತ ನಿರ್ಣಯ ಮಾಡಿರೋದು. ಇದು ಅತ್ಯಂತ ಒಂದು ಘೋರವಾದ ಸಂವಿಧಾನಿಕವಾದ ವಿರೋಧಿ ಹೆಜ್ಜೆ ಇದು ಕಾಂಗ್ರೆಸ್ಸಿಂದ. ನಮಗೆ 47ರಲ್ಲಿ ಸ್ವಾತಂತ್ರ್ಯ ಬಂದಿದೆ, ನಾವು ಸಂವಿಧಾನ ಅಂಗೀಕಾರ ಮಾಡಿದ್ದೇವೆ 51ರಲ್ಲಿ. ಆ ಸಂವಿಧಾನದ ಆಶಯದಂತೆ ಇವತ್ತು ದೇಶ ನಡೀತಾ ಇದೆ. ಅದರೊಳಗೆ 51A ಆರ್ಟಿಕಲ್ ನಿಮಗೆಲ್ಲ ಗೊತ್ತೇ ಇದೆ. ನಮ್ಮ ಕರ್ತವ್ಯಗಳು ಏನು ನಾವು ಹೇಳ್ತೀವಲ್ಲ, ಅದರೊಳಗೆ ನಮ್ಮ ಹಕ್ಕುಗಳು ಕರ್ತವ್ಯಗಳನ್ನು ಸ್ಪಷ್ಟವಾಗಿ ನಮ್ಮ ಕರ್ತವ್ಯಗಳ ಬಗ್ಗೆ 51Aದಲ್ಲಿದೆ. ಅದನ್ನೆಲ್ಲವನ್ನು ಗೌರವಿಸಬೇಕಾದ್ದು ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ. ಆದರೆ ಕಾಂಗ್ರೆಸ್ ತನ್ನ ವರ್ಕಿಂಗ್ ಕಮಿಟಿಯೊಳಗೆ 1937ರ ತಮ್ಮ ನಿರ್ಣಯವನ್ನೇ ತಾವು ಪಾಲಿಸ್ತೀವಿ ಅಂದರೆ, ಸ್ವಾತಂತ್ರ್ಯ ನಂತರದ ಭಾರತದ
ಅಂಗೀಕರಿಸಲ್ಪಟ್ಟಂತಹ ಒಪ್ಪಿಕೊಂಡಂತಹ ಸಂವಿಧಾನದ ಆಶಯದ ವಿರುದ್ಧವಾಗಿ ನಾವು ನಡ್ಕೊಳ್ತೀವಿ ಅನ್ನೋದು ಇವ್ರ ಕೈಯಲ್ಲಿ ಸಂವಿಧಾನ ಪುಸ್ತಕ ಹಿಡ್ಕೊಳ್ತಾರೆ ಅನ್ನೋದಷ್ಟೇ ಅರ್ಥ ಆಗತ್ತೆ ಬಿಟ್ಟರೆ ಸಂವಿಧಾನದ ಆಶಯಕ್ಕೆ ಹಾಗೆ ಆಡಳಿತ ಮಾಡಬೇಕು ಅನ್ನೋದು ಇವರಿಂದ ವ್ಯಕ್ತ ಆಗ್ತಾ ಇಲ್ಲ ಅನ್ನೋದನ್ನು ನಾನು ಮೊದಲು ಹೇಳಿ ಅದನ್ನು ಖಂಡಿಸ್ತೇನೆ. 1937ರಲ್ಲಿ ಕಾಂಗ್ರೆಸ್ಸು ಈ ಎರಡೇ ಪಂಕ್ತಿಯನ್ನು ಎರಡು ಚರಣವನ್ನು ಅದು ಹೇಳಬೇಕು ಅಂತ ನಿರ್ಣಯ ಮಾಡಿರೋದು ಯಾಕೆ, ಹೇಗೆ ಅದು ಬಂತು ಅನ್ನೋದಕ್ಕೆ ನಿಮಗೆ ಅದು ಗೊತ್ತೇ ಇದೆ. ನಾನು ಅದರದ್ದು ಒಂದೇ ಸಂಕ್ಷಿಪ್ತವಾಗಿ ಹೇಳೋದು ಅಂದರೆ, ಈ ವಂದೇ ಮಾತರಮ್ಮು 1886ರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ಅವರು ಅದನ್ನು ಹಾಡಿದರು. ಆ ಹಾಡು ಇಡೀ ದೇಶದಲ್ಲಿ ಈ ಒಡೆದು ಬಂಗಾಲ ಕೂಡಿಸೋದಕ್ಕೆ, ದೇಶವನ್ನೆಲ್ಲ ಒಗ್ಗಟ್ಟಾಗಿ ಮುನ್ನಡೆಸೋದಕ್ಕೆ, ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆಗೆ ಏನು ಕಾರಣ ಆಗಿತ್ತೋ ಅದು 1896ರಲ್ಲಿ ಇದನ್ನು ಅಂಗೀಕರಿಸ್ಕೊಂಡಾಯ್ತು. ಇದು ಅದು ಆದ ನಂತರದಲ್ಲಿ ಇದೇನು ಜಾಗೃತಿ ಮೂಡೋದಕ್ಕೆ ಶುರುವಾಯಿತು. ಅದರ ನಂತರ ಈ ಬ್ರಿಟಿಷರು ಇದಕ್ಕೆ ಭಾರತವನ್ನು ವಿಭಜನೆ ಮಾಡಬೇಕು ಅಂತ ಈ ಒಂದು ಧರ್ಮಾಧಾರಿತವಾದ ರಾಜಕೀಯವನ್ನು ಮಾಡಿ ಭಾರತ ಒಡಿಬೇಕು ಅಂತ ಜಿಲ್ಲಾ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಹೋರಾಟ ನಡೆದಿದೆ. ನಮ್ಮ ಕಾರವಾರದಲ್ಲೂ ಸಹ ಈಗ ನಿತ್ಯ ಈ ಹೋರಾಟ ನಡೀತಾ ಇದೆ. ಒಂದೊಂದು ವಿಧಾನಸಭಾ ಕ್ಷೇತ್ರದವರು ಒಂದೊಂದು ದಿನ ಹೋರಾಟ ಮಾಡ್ತಿದ್ದಾರೆ. ಇಡೀ ರಾಜ್ಯದಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಜನಾಭಿಪ್ರಾಯ ವ್ಯಾಪಕವಾಗಿ ರೂಪಿತ ಆಗಿರೋದನ್ನು ನಾವು ಕಾಣ್ತಾ ಇದ್ದೇವೆ. 187 ಕೋಟಿ ರೂಪಾಯಿ ಅಕ್ರಮ, ಇದು ನಾವು ಹೇಳ್ತಾ ಇರೋದಲ್ಲ, ತನಿಖೆ ವರದಿಗಳು ಹೇಳ್ತಾ ಇದೆ. ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಾಗೇಂದ್ರ ಅವರನ್ನು ಈ ಹಗರಣ ಬಯಲಿಗೆ ಬಂದ ನಂತರ ಸದನದಲ್ಲಿ ಹೇಳಿದರು, ನೀವು 187 ಕೋಟಿ ಅಂತ ಹೇಳಬೇಡ್ರಿ, ಅದು 187 ಕೋಟಿ ಅವ್ಯವಹಾರ ಅಲ್ಲ, ಅದು 80 ಕೋಟಿ ಇದು ಅವ್ಯವಹಾರ ಅಂತ. ಅರೆ, ಮುಖ್ಯಮಂತ್ರಿ ಹಣಕಾಸಿನ ಸಚಿವರು ಸಿದ್ದರಾಮಯ್ಯ ಅವರು 187 ಅಲ್ಲ, ಅದು 80 ಅಂತ ಹೇಳ್ತಾರೆ ಅಂದರೆ, ಮತ್ತು ಅದನ್ನು ಒಪ್ಕೊಳ್ತಾರೆ. ಅದಾಯಿತು. ಅದಾದಮೇಲೆ ಅವ್ರು ರಾಜೀನಾಮೆ ಆಯಿತು ಜೂನ್ 6, 24ಕ್ಕೆ. ರಾಜೀನಾಮೆ ಆದಮೇಲೆ ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಅವರನ್ನು ತಗೊಳ್ತಾರೆ ಅಂದರೆ, ಇದು ನಾಗೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತಿರುವಂಥ ಬ್ಲ್ಯಾಕ್ ಮೇಲ್ ಇದು. ಇವರು ಮಾಡಿರೋ ಅವ್ಯವಹಾರದ ಹಣ ಎಲ್ಲೆಲ್ಲಿ ಹೋಗಿದೆ ಅಂತ ಹೇಳ್ಬಿಡ್ತೀನಿ ನಾನು ಅಂತ ಅವರದ್ದು ಬ್ಲ್ಯಾಕ್ ಮೇಲ್ ಇದು. ಆ ಬ್ಲ್ಯಾಕ್ ಮೇಲಿಗೆ ಹೆದರಿ ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ಅವರು ಇವರ ಹೈಕಮಾಂಡು ಮತ್ತೆ ಇವರನ್ನು ಮಂತ್ರಿ ಮಾಡಿದರು. ಮತ್ತು ಹಿಂದೆ ಮಾಡಿರೋ ಸಹಾಯ ಇದೆಯಲ್ಲ, 187 ಕೋಟಿ ಸಹಾಯ ತೆಲಂಗಾಣ ಚುನಾವಣೆಗೆ, ಬಳ್ಳಾರಿ ಚುನಾವಣೆ, ಕರ್ನಾಟಕ ಚುನಾವಣೆಗೆ ಎಲ್ಲ. ಹಾಗಾಗಿ ನಾಗೇಂದ್ರ ಅವರು ಮಾಡ್ತಿರುವಂತಹ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಬ್ಲ್ಯಾಕ್ ಮೇಲಿಗೆ ಒಳಗಾಗಿ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿದೆ ಮತ್ತು ಅವರನ್ನು ತೆಗೆಯೋದಕ್ಕೆ ಮೀನಮೇಷ ಮಾಡ್ತಾ ಇದೆ. ನನ್ನ ನೇರವಾದ ಆರೋಪ ಇದು. ಡಿ ಕೆ ಶಿವಕುಮಾರ್ ಅವರು, ನಾನು ಮೊದಲೇ ಹೇಳಿದ್ದೇನೆ, ಅವತ್ತೇ ಹೇಳಿದ್ದೇನೆ, ಇದು ಹಳೆ ಮದ್ಯ ಹೊಸ ಬಾಟ್ಲಿ ಅಲ್ಲ, ಇದು ಹಳೆ ಮದ್ಯ ಹಳೆ ಬಾಟ್ಲಿಯೇ ಇದು. ಅದೇ ಸಾಬೀತಾಗ್ತಾ ಇದೆ ಈ ಆಡಳಿತದ ಪ್ರಾರಂಭದ ಈ 2.5 ತಿಂಗಳದ ಆಡಳಿತದ ದಿಕ್ಕನ್ನು ನೋಡಿದಾಗ. ಹಾಗಾಗಿ ನಾಗೇಂದ್ರ ಅವರು ರಾಜೀನಾಮೆ ತೆಗೆದುಕೊಳ್ಬೇಕು ಮತ್ತು ಈ ತನಿಖೆಯನ್ನು ನಡೀತಾ ಇದೆ, ತನಿಖೆ ಸಂಪೂರ್ಣವಾಗಿ ಅದಕ್ಕೆ ಸಹಕರಿಸಿ ಪ್ರಾಮಾಣಿಕವಾಗಿ ತನಿಖೆ ಆಗೋದಕ್ಕೆ ಕಾರಣ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಕಸ್ತೂರಿ ರಂಗನ್ ವರದಿ